ಇನ್ನು ಕೆಎಂಎಫ್ ವತಿಯಿಂದ 20,000 ಲೀಟರ್ ಮಜ್ಜಿಗೆಯನ್ನು ವಿತರಣೆ ಮಾಡಲಾಗಿದೆ. ಯಾಕೆ ಅಂತಂದ್ರೆ ಕೆಎಂಎಫ್ನ ರಾಯಭಾರಿ ಆಗಿದ್ರು ಪುನೀತ್ ರಾಜ್ಕುಮಾರ್. ಕೆಎಂಎಫ್ಗೆ ₹1 ತಗೊಳ್ಳದೆ ಕರ್ನಾಟಕದ ಕೆಎಂಎಫ್ ಪರವಾಗಿ ನಿಂತಿದ್ರು, ಕೆಎಂಎಫ್ನ ರಾಯಭಾರಿ ಆಗಿದ್ರು. ಆ ಹಿನ್ನೆಲೆಯಲ್ಲಿ 20,000 ಲೀಟರ್ ಮಜ್ಜಿಗೆಯನ್ನು ವಿತರಣೆ ಮಾಡಲಾಗ್ತಿದೆ. ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳಿಗೆ ಮಜ್ಜಿಗೆ ವಿತರಣೆ ಮಾಡಿರ್ತಿದ್ದಾರೆ. ಕಂಟೈನರ್ ಮೂಲಕ 20,000 ಲೀಟರ್ ಮಜ್ಜಿಗೆಯನ್ನು ಕೆಎಂಎಫ್ ಕಳಿಸಿದೆ. ಕೆಎಂಎಫ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು, ಹೀಗಾಗಿ 20,000 ಲೀಟರ್ ಮಜ್ಜಿಗೆಯನ್ನು ಕಳಿಸ್ಕೊಟ್ಟಿರೋದು. ಅಪ್ಪು ಅಭಿಮಾನಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಆಗಮಿಸುವಂಥ ಎಲ್ಲರಿಗೂ ಸಿಕ್ಕಾಪಟ್ಟೆ ಸೆಕೆ ಬೇರೆ. ಬೆಂಗಳೂರಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಮಜ್ಜಿಗೆಯನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದು ಡೈರೆಕ್ಟ್ಲಿ ಕೆಎಂಎಫ್ನಿಂದ, ಯಾರೋ ದಾನಿಗಳ ಸಹಕಾರದಿಂದ ಅಲ್ಲ, ಡೈರೆಕ್ಟ್ ಕೆಎಂಎಫ್ ಈ 20,000 ಲೀಟರ್ ಮಜ್ಜಿಗೆಯನ್ನು ಕಂಠೀರವ ಸ್ಟುಡಿಯೋಗೆ ಕಳಿಸಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ನಮನವನ್ನ ಸಲ್ಲಿಸಬೇಕು ಅನ್ನುವಂತ ಉದ್ದೇಶದಿಂದಾಗಿ ಕೂಡ ಕೆಎಂಎಫ್ ವತಿಯಿಂದ ಕೂಡ ಅಪ್ಪು ಸಮಾಧಿ ಬಳಿ ಸುಮಾರು 20,000ಕ್ಕೂ ಹೆಚ್ಚು ಲೀಟರ್ ಮಜ್ಜಿಗೆಯನ್ನು ಕೂಡ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಸೊ ಇವತ್ತು ದೃಶ್ಯಗಳಲ್ಲಿ ಕೂಡ ನೋಡಬಹುದು, ಈ ಒಂದು 20,000 ಲೀಟರ್ ಮಜ್ಜಿಗೆಯನ್ನ ಕೂಡ ಅಭಿಮಾನಿಗಳಿಗೆ ಹಂಚೋ ಒಂದು ಸಲುವಾಗಿ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದನ್ನ ವ್ಯವಸ್ಥೆಯನ್ನ ಮಾಡಿರುವಂತಹ ಕೆಎಂಎಫ್ ನ ಒಂದು ವಿಜಿಲೆನ್ಸ್ ಆಫೀಸರ್ ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್ ನಮಸ್ತೆ. ಇವತ್ತು ಪುನೀತ್ ಅವರ ಹುಟ್ಟುಹಬ್ಬ, ಎಷ್ಟು ಸಾವಿರ ಲೀಟರ್ ತಗೊಂಡ್ ಬಂದಿದ್ರೆ? 20 ಅಂತ ಹೇಳಿರಿ, ಮನೆ ಹತ್ರ ಎಷ್ಟು ಕೊಟ್ರಿ? ಇಲ್ಲಿ ಸರ್ ನಮಸ್ಕಾರ. ಪ್ರಥಮವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಅವರ ಇವತ್ತಿನ ಹುಟ್ಟುಹಬ್ಬಕ್ಕೆ ನಮ್ಮ ಕೆಎಂಎಫ್ ಮದರ್ ಡೈರಿ ವತಿಯಿಂದ 20,000 ಪ್ಯಾಕೆಟ್ ಮಜ್ಜಿಗೆಯನ್ನ ಇಲ್ಲಿ ಮತ್ತು 2,500 ಪ್ಯಾಕೆಟ್ ಮಜ್ಜಿಗೆಯನ್ನ ಅವರ ಮನೆ ಹತ್ರ ತಲುಪಿಸ್ತಾ ಇದ್ದೀವಿ. ಇದು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಅವರು ನಮ್ಮ ಕೆಎಂಎಫ್ಗೆ ಸಲ್ಲಿಸತಕ್ಕಂತ ಒಂದು ಸೇವೆ ತುಂಬಾ ದೊಡ್ಡದು. ಅದ್ರ ಮುಂದೆ ನಮ್ಮ ಕೆಎಂಎಫ್ ಮಾಡ್ತಿರ್ತಕ್ಕಂಥದ್ದು ತುಂಬಾ ಹಳಿದ ಸೇವೆ. ಇದನ್ನ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗೂ ಸಹ ಪ್ರತಿ ವರ್ಷ ನಾವು ಮಾಡ್ತಾ ಇದೀವಿ ಸರ್. ಅಂದ್ರೆ ಪುನೀತ್ ಅವರು ಈ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸಂಭಾವನೆ ತೆಗೆದುಕೊಂಡಿದ್ದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ನಮನ, ಒಂದು ಗೌರವವನ್ನು ಸಲ್ಲಿಸುವ ಉದ್ದೇಶದಿಂದಾಗಿ ಈ ರೀತಿಯಾದಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸರ್. ಇದು ಅವರು ಯಾವುದೇ ಒಂದು ಸಂಭಾವನೆ ತೆಗೆದುಕೊಳ್ಳದೆ ನಮ್ಮ ಕೆಎಂಎಫ್ ಪರವಾಗಿ ನಂದಿನಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಾರೆ. ಅದು ತುಂಬಾ ದೊಡ್ಡ ಸೇವೆ. ಹಾಗಾಗಿ ನಾವು ಅವರ ಒಂದು ಈ ಸೇವೆನ ಗಮನದಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಈ ಒಂದು ನಮ್ಮ ಕೆಎಂಎಫ್ ವತಿಯಿಂದ ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈಗ ಸಮಾಧಿ ಹತ್ರ ಮತ್ತೆ ಅವ್ರ ಮನೆ ಹತ್ರ ಅಂತ ಹೇಳಿದ್ರಿ ಕೊಟ್ಟು, ಅದನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ವ್ಯವಸ್ಥೆಯನ್ನು ಮಾಡಿದಿರ ಸರ್ ಅಂತ ತಲುಪಿಸುವಂತದ್ದು ಏನಾರ? ಸರ್ ಈಗ ಈ ಪ್ರಸ್ತುತ ಅವ್ರ ಮನೆ ಹತ್ರ ಮತ್ತೆ ಈ ಸಮಾಧಿ ಹತ್ರ ಮಾತ್ರ ಮಾಡ್ತಾ ಇದ್ವಿ. ಬೇರೆ ಎಲ್ಲಾದ್ರೂ ಅವ್ರಿಗೆ ಡಿಮ್ಯಾಂಡ್ ಬಂದ್ರೆ ಅಥವಾ ಈ ತರ ಏನಾದ್ರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ, ನಮ್ಮ ಹತ್ರ ಬೇಡಿಕೆ ಬಂದ್ರೆ ಖಂಡಿತವಾಗಿ ಅದನ್ನು ಸಹ ಪೂರೈಸ್ತೀವಿ ಸರ್. ಅಂದ್ರೆ ಏನು ಒಂದು ಕೆಎಂಎಫ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸವನ್ನ ಮಾಡಿದ್ರು, ಒಂದು ಅಂದ್ರೆ ಯಾವುದೇ ಸಂಭಾವನೆ ತೆಗೆದುಕೊಳ್ಳದೆ ಈ ರೀತಿಯಾದಂತಹ ಒಂದು ಸೇವೆಯನ್ನ ಸಲ್ಲಿಸಿದಂತಹ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ನಮನ ಮತ್ತು ಗೌರವವನ್ನು ಸಲ್ಲಿಸುವ ಉದ್ದೇಶದಿಂದಾಗಿ ಕೆಎಂಎಫ್ ವತಿಯಿಂದ ಕೂಡ ಅಭಿಮಾನಿಗಳಿಗೆ ಏನು ಒಂದು ಮಜ್ಜಿಗೆಯನ್ನ ವಿತರಣೆ ಮಾಡುವಂತಹ ಒಂದು ಕೆಲಸಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.